ಮೈ ಗಾಡ್, ಈ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಜಸ್ಟ್ ಬಿಜಾಪುರಕ್ಕೆ ಬಂದು ತಲುಪಿದೀವಿ. ಇದೇ ಫಸ್ಟ್ ಟೈಮ್ ನಾನಂತೂ ಬಿಜಾಪುರಕ್ಕೆ ಬಂದಿರೋದು. ಆರ್ವಿಕಾ ಮಾನ್ಯ ಕರ್ಕೊಂಡ್ ಬಂದಿರೋದು ಇದೇ ಫಸ್ಟ್ ಟೈಮ್. ಬಟ್ ಒಂಥರ ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ನಾವಂತೂ ಗೋಲ್ ಗುಂಬಜ್ ನೋಡೋದಕ್ಕೆ ರೆಡಿ ಆಗಿದೀವಿ. ಕಮ್ ಲೆಟ್ಸ್ ಗೋ, ಹೇಗಿದೆ ಅಂತ ಹೇಳಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತಾಹ ಹೆಜ್ಜೆ ಚಾನಲ್. ನಾನು ಸಹನಾ. ಬನ್ನಿ ಹೋಗೋಣ. ನಾವು ಆಕ್ಚುಲಿ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು. ಇವನಂತೂ ತರಲೆ ಮಾಡ್ತಿದ್ದೆ. ನಾವು ಆ್ಯಕ್ಚುಲಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಓಡ್ಕೊಂಡು ಹೋಗೋದಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ವಿಶ್ವದ 2ನೇ ಅತಿ ದೊಡ್ಡ ಗುಮ್ಮಟ ಅಂತ ಹೇಳಿ ಪ್ರಸಿದ್ಧವಾಗಿರುವ ಈ ಗೋಲ್ ಗುಂಬಾಸ್ ನಮ್ಮ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿದೆ. ನಮ್ಮ ರಾಜ್ಯದಲ್ಲಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಅಷ್ಟು ಚೆನ್ನಾಗಿ ಇದನ್ನು ನಿರ್ಮಿಸಿದ್ದಾರೆ. ನಾನಂತೂ ಇದನ್ನು ನೋಡಿಬಿಟ್ಟು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ಎಷ್ಟು ಚೆನ್ನಾಗಿ ಇದನ್ನು ನಿರ್ಮಿಸಿದಾರಲ್ಲ ಅಂತ ಹೇಳಿಬಿಟ್ಟು. ಇದನ್ನು ನಿರ್ಮಿಸಿದವರು ಪ್ರಸಿದ್ಧ ವಾಸ್ತುಶಿಲ್ಪಿಯಾದಂತಹ ದಾಬುಲ್ ಯಕೂತ್ ಅಂತ ಹೇಳಿ 1626ರಿಂದ 1656ರವರೆಗೆ ಅಂದರೆ ಸುಮಾರು 30 ವರ್ಷಗಳ ಕಾಲ ಇದನ್ನು ನಿರ್ಮಿಸಿದ್ದಾರೆ. ಇದು ವಿಶ್ವದ 2ನೇ ಅತಿ ದೊಡ್ಡ ಗುಮ್ಮಟ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಇದರ ವಿಸ್ತೀರ್ಣವನ್ನು ನೋಡೋದಾದರೆ ಹೊರಗಡೆ ಗೋಡೆ ಇದೆಯಲ್ಲ, ಅದರ ಎತ್ತರ ಬಂದು 198 ಅಡಿಗಳಿದೆ. ಒಳಗಡೆ ಗೋಡೆ ಇರುವಂಥದ್ದು 178 ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ. ಇದರ ಡಯಾಮೀಟರ್ ಬಂದು 144 ಅಡಿಗಳಷ್ಟು ಇದೆ. ಇದೊಂದು ವಿಶಾಲವಾದಂತಹ ಪ್ರಾರ್ಥನಾ ಮಂದಿರವನ್ನು ಒಳಗಡೆ ಹೊಂದಿರುವಂಥದ್ದು. ಅದರ ವಿಸ್ತೀರ್ಣ ಸುಮಾರು 18,000 ಚದರ ಅಡಿಗಳಷ್ಟು ಇದೆ. ಆದ್ದರಿಂದಲೇ ಇದು ಜಗತ್ತಿನ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬಹುದು. ಇದರದೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಸಣ್ಣದಾಗಿ ಸೌಂಡ್ ಮಾಡಿದ್ರು ಕೂಡ 7 to 10 ಟೈಮ್ಸ್ ಇದು ಪ್ರತಿಧ್ವನಿಸುತ್ತೆ. ನಾನು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂದರೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇದು ಯಾವುದೇ ಕಂಬದ ಆಧಾರವಿಲ್ಲದೆ, ಅಂದರೆ ಕಂಬಗಳೇ ಇಲ್ಲದೇ ಇದನ್ನು ನಿರ್ಮಿಸಿರುವಂಥದ್ದು. ಅದು ಇಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳಿ ಅನಿಸುತ್ತೆ. ಭಾರತದ ಅತಿ ದೊಡ್ಡ ಸಭಾಂಗಣವನ್ನು ಹೊಂದಿರೋದ್ರಲ್ಲಿ ಇದು ಕೂಡ ಒಂದಾಗಿದೆ. ಈ ಗೋಲ್ ಗುಂಬಾಜ್ ಒಳಗೆ ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಇದೆ. ಅದರ ಮೇಲೆ ಈ ಗೋಲ್ ಗುಂಬಾಜ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಇದನ್ನು ನೋಡಿದ್ರೆ ನಿಜವಾಗ್ಲೂ ಎಲ್ಲರೂ ಕಳೆದು ಹೋಗ್ತಾರೆ, ಅಷ್ಟು ಚೆನ್ನಾಗಿದೆ. ಇನ್ನು ಇಲ್ಲಿಗೆ ಎಂಟ್ರಿ ಆಗುವಂತಹ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಇರುತ್ತೆ. ಮತ್ತೆ ನನ್ಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಅಂತ ಹೇಳ್ಬೋದು. ಗಾಳಿ ಅದು ಭಯ ಇಲ್ಲಪ್ಪ. ಎಲ್ಲಿದೆಯಾ ಮಾನ್ಯ? ಮಮ್ಮಿ ಏನು? ಯಾಕೆ ಅರ್ವಿಕಾ, ಯಾಕೆ ಭಯ ಆಗ್ತಿದೆ? ಇದು ಹಂಗೆಲ್ಲ ಭಯ ಪಡ್ಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಂತ. ಅರ್ವಿಕಾ ಅಂತೂ ಭಯ ಪಟ್ಬಿಟ್ಟಿದ್ದಾಳೆ. ದೆವ್ವ ಅನ್ಕೊಂಡು. ಯಾಕಂದ್ರೆ ಕತ್ಲೆ ಇತ್ತು, ಆಮೇಲೆ ನಾವೆಲ್ಲ ಓಡ್ಕೊಂಬಲ್ಲ, ಹಾಗಾಗಿ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಒಳಗೆ ಹೋದಾಗ ಕಾಣ್ತಾ ಇರಲಿಲ್ಲ, ಬಟ್ ಇಲ್ಲಿದೆಯಲ್ಲ, ಮೈ ಗಾಡ್, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಷ್ಟು ಸಕ್ಕತ್ತಾಗಿದೆ. ಯಾಕೆ ಆಡ್ತಿದ್ಯಾ ಅರ್ವಿಕಾ? ಅವಳಿಗೆ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಲೇಟ್ ಆಯಿತು, ಬೇಗ ಓಡ್ಕೊಂಬಂದ್ವಿ. ಅದು ಜಾಗ ಕೂಡ ಚಿಕ್ಕದಾಗಿದ್ದರಿಂದ ಒಂಥರ ಭಯ ಆಗ್ತಾಯಿತ್ತು, ಕತ್ಲೆ ಆಗಿತ್ತಲ್ವ, ಹಾಗಾಗಿ. ಇಲ್ಲಾಂದರೆ ಇಷ್ಟಪಡ್ತಾಳೆ ಅವಳು. ಎಷ್ಟು ಸಕ್ಕತ್ತಾಗಿದೆ. ಫುಲ್ ಭಯ ಪಡ್ಕೊಂಡ್ಬಿಟ್ಟಿದ್ದಾಳೆ. ಯಾಕಂದರೆ ಒಳಗೆ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಗಾಳಿ ಬೇರೆ ಬರ್ತಿದೆ. ಅವಳಿಗೆ ಕತ್ಲಲ್ಲಿ ಓಡ್ಕೊಂಬಂದ್ವಲ್ಲ ಎಲ್ಲರೂ, ಅದಕ್ಕೆ ಭಯ ಆಗ್ಬಿಟ್ಟಿದೆ. ನಮ್ಮ ಮಾನ್ಯ ಅಂತ ಒಂದು ಚೂರು ಭಯ ಪಟ್ಟಿಲ್ಲ ಅಲ್ಲ? ಖುಷಿ ಆಯ್ತಾ? ಇನ್ನೂ ಬರಂಗಾಗಿಲ್ಲ, ಅವಳೊಬ್ಳೆ ಲಾಸ್ಟ್ ಬರ್ತಾರೆ. ನಾವೆಲ್ಲ ಮುಂದೆ ಹೋಗ್ತಾ ಇದ್ದೀವಿ, ಅವರು ಕೂಡ ಮುಂದೆ ಹೋಗಿದ್ದಾರೆ. ಅವಳೊಬ್ಳೆ ಕೊನೆಯಲ್ಲಿ ಎಲ್ಲ ನೋಡ್ಕೊಂತ ಫುಲ್ ಎಂಜಾಯ್ ಮಾಡ್ಕೊಂತ. ಎಲ್ಲಕ್ಕಿಂತ ಜಾಸ್ತಿ ಟ್ರಿಪ್ ಎಂಜಾಯ್ ಮಾಡ್ತಿರೋದು ಯಾರು ನಮ್ಮ ಮನೇಲಿ? ಮಾನ್ಯ ಡುಮ್ಕು. ನಮ್ಮ ಮನೆ ಡುಮ್ಕು ಎಂಜಾಯ್ ಮಾಡ್ತಾರೆ ಟ್ರಿಪ್ಪನ್ನು.
ನನಗಂತೂ ವಿಶ್ವದ 2ನೇ ಅತಿ ದೊಡ್ಡ ಗುಮ್ಮಟ ಅಂತ ಹೇಳಿ ಪ್ರಸಿದ್ಧವಾಗಿರುವಂತಹ ಬಿಜಾಪುರದ ಗೋಲ್ ಗುಂಬಾಜನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೀವು ಕೂಡ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗಾದರೆ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ ವಿತ್ ಲಾಟ್ಸ್ ಆಫ್ ಲವ್.